ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನೋಡ್ರಿ ಎಲ್ಲಿಗೆ ಹೊಂಟಿವಿ ಅಂತ ಕಾರ್ನಾಗೆ ಸ್ಟಾರ್ಟ್ ಮಾಡಿ ನೋಡ್ರಿ. ನಾವು ಊರಿಂದ ಬರುವಾಗ ಮಾಡೋಕ್ಕಾಗಲಿಲ್ಲ. ನಾವು ಹೂವಿನಿಪ್ರಿಗೆ ಹೊಂಟಿ ನೋಡ್ರಿ. ಫಸ್ಟ್ ಬಂದು ಬಾಗೇವಾಡಿಗೆ, ಬಿಜಾಪುರದಿಂದ ಬಾಗೇವಾಡಿಗೆ ಬಂದ್ವಿ. ಅದು ಸಾಟರ್ಡೆ ಇವತ್ತು ಮಾರ್ನಿಂಗ್ ಶಿಫ್ಟ್ ಮುಗೀತು ನೋಡ್ರಿ. 28th ಲಾಗ್ ಇದು. ನಾಳೆಯಿಂದ ಆಫ್ಟರ್ನೂನ್ ಶಿಫ್ಟ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ಹೋಗಿ ಬಂದ್ರಾಯ್ತು, ಗ್ಯಾಪ್ ಆಯ್ತು ಸ್ವಲ್ಪ ಅಂತೇಳಿ ಬಾಗೇವಾಡಿಗೆ ಇಟ್ಟು ಸ್ವಲ್ಪ ಕೆಲಸ ಇತ್ತು. ಹಾಗೆ ಇದಕ್ಕೂ ಹೋದ್ರಾಯ್ತು, ಹೂವಿನಿಪ್ರಿಗೆ ಅಂತಿಗೆ ಬಂದ್ವಿ. ಬಾಗೇವಾಡಿಗೆ ಹೋಗಿ ಸ್ವಲ್ಪ ಹೊತ್ತು ಕೂತ್ವಿ ನೋಡ್ರಿ. ಕೂತ್ಬಿಟ್ಟು ಈ ಕಡೆ ಬಂದ್ವಿ ನೋಡ್ರಿ. ಆ ಕಡೆನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಮತ್ತು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡಾಕತ್ತಿ ನೋಡ್ರಿ. ನಮ್ಮ ಆಶಾಗೇನೂ ಗೊತ್ತಿಲ್ಲ. ಇಲ್ಲಿ ಬಂದ್ವಿ ನೋಡಿದ್ರಿ. ಈಗ ಆಲ್ರೆಡಿ ಬಂದು ಅವ್ರಿಗೆ ಎಂಟ್ರಿ ಹೆಂಗಿತ್ತು ನೋಡಂಬರ್ರಿ. ಅವ್ರಿಗೇನು ಹೇಳಿಲ್ಲ ನಾವು ಬರ್ತೀವಂತ. ಸುಮ್ಮ ಹಾಗೆ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಸಡನ್ನಾಗಿ ಬಂದ್ವಿ. ಫುಲ್ ಕತ್ಲಾಗೈತೆ ನೋಡ್ರಿ. ಎಷ್ಟು 7:30 ಗಂಟೆದಾಗಿರ್ಬೋದು ನೋಡಿ ಇಲ್ಲಿ ಬರಬೇಕಾದ್ರೆ. ಯಾಕಂದ್ರೆ ಬಾಗಿಯೊಳಗೆ ಒಂದು ಸ್ವಲ್ಪ ಹೊತ್ತು ಕೂತ್ವಿ. ಹಾಗಾಗಿ ಮುಂದೆ ಹೋಗ್ಯಾರ ನೋಡ್ರಿ ಧನುಷ್ಯ, ಆಮೇಲೆ ಅವ್ರ ಕಾಕ. ನಾವು ಹಿಂದಿಂದ ಎಂಟ್ರಿ ಕೊಡಾಕತ್ತೀವಿ. ಸೊಕಾಸ್ ಚಿನ್ನು ನಾನು ಮುಚ್ಕೊಂಡು ಡೋರ್ ಹತ್ರ ನಿಂತಾರೆ. ಬರ್ರಿ ನೋಡಮ್ ಯಾವ ಥರ ಎಕ್ಸ್ಪ್ರೆಷನ್ ಇರ್ತದೆ ಅಂತ ನೋಡೋಮಂತ ನೋಡ್ರಿ. ಚಿನ್ನು ಹೊಂಟನ. ಸೊಕಾಸ್ ಹೋಗಿ ನೋಡ್ರಿ. ಸರ್ಪ್ರೈಸ್ ಸುಮ್ಮ ನಾಳೆ ಸಂಡೇ ಇತ್ತ, ಹೆಂಗೂ ನಾಳೆ ಸಾಯಂಕಾಲ ಡ್ಯೂಟಿ ಇತ್ತು. ಸುಮ್ಮ ಒಂದು ಸ್ವಲ್ಪ ಬಂದು ಮುಖ ತೋರಿಸಿ ಹೋಗ್ಬೇಕಂತ ಬಂದ್ಬಿಟ್ವಿ. ಏನೂ ಪ್ಲ್ಯಾನ್ ಇದ್ದಿದ್ದಿಲ್ಲ, ಸುಮ್ಮ ಹಂಗೆ ಬ್ಲ್ಯಾಂಕಾಗಿ ಬಂದ್ಬಿಟ್ವಿ. ಹಂಗೆ ಹೋಗೋದು ನೋಡಿ. ಪೂರಾ ಮನೆ ತುಂಬ ರುದ್ರಾಕ್ಷಿ ಹಾರ, ಅದ್ರ ರುದ್ರಾಕ್ಷಿ ಸುರಿಮಳೆ ನೋಡ್ರಿ. ಮನೆ ತುಂಬ ಫುಲ್ ಎಲ್ಲಿ ನೋಡ್ತಿರಲ್ಲ ರುದ್ರಾಕ್ಷಿನೇ. ಬಂದು ನೋಡ್ರಿ ಹೂವಿನಿಪ್ರಿಗೆ. ಆ್ಯಕ್ಚುಲಿ ನೋಡ್ರಿ ಏನೂ ಪ್ಲ್ಯಾನೇ ಇದ್ದಿದ್ದಿಲ್ಲ, ಸಡನ್ ಆಗೇ ಬಂದುಬಿಟ್ವಿ. ಯಾಕಂದ್ರೆ ಸಂಡೇ ಹೇಳಿದ್ನಲ್ಲ, ಸಂಡೇ ನಾಳೆ ಈವ್ನಿಂಗ್ ಡ್ಯೂಟಿ ಇತ್ತು. ಮತ್ತಿನ್ನು ಬರೋದು ಆಗಂಗಿಲ್ಲ. ಸ್ವಲ್ಪ ಭೇಟಿಯಾಗಿ ಹೋದ್ರೆ ಆಯಿತು. ಶ್ರೇಷ್ಠ ಪುಟ್ಟಿನೂ ಮೊನ್ನೆ ಬಂದು ಹೋಗಿದ್ರು ಅವರು. ಮಿಡಲ್ ಸ್ವಲ್ಪ ಗ್ಯಾಪ್ ಐತೆ ನೋಡ್ರಿ. ಬಟ್ ನಾ ಹಾಕೋದು ಲಾಗ್ ಕಂಟಿನ್ಯೂ ಹಾಕೋಕ್ಕಾಗಿಲ್ಲ. ಮಿಡಲ್ ಒಂದು 2-3 ಲಾಗ್ ಗ್ಯಾಪ್ ಅದಾವೆ. ಹಾಗಾಗಿ ಕಂಟಿನ್ಯೂ ಹಾಕೋದಾಗೈತಿ. ಅದು ಅವ್ರು ಬಂದು ಹೋಗಿದ್ದ ಲಾಗ್ ಹಾಕಿಂದ ನೆಕ್ಸ್ಟ್ ಆ್ಯನಿವರ್ಸರಿ ಆದಮೇಲೆ ದ್ಯಾಬರಿಗೆ ಹೋಗಿದ್ವಿ. ಅದಾದಮೇಲೆ ಇದೇ ಅಪ್ಲೋಡ್ ಮಾಡೋದಾಗೈತೆ ನೋಡ್ರಿ. ಯಾಕಂದ್ರೆ ಮಿಡಲ್ ಯಾವುದೂ ಕೆಲಸ ಡ್ಯೂಟಿ ಈಗ ನೋಡ್ರಿ ಸಮ್ಮರ್ ಸೀಸನ್ಗೆ ನಮ್ಮ ಹಾಸ್ಪಿಟ್ಲ್ ಪೇಷಂಟ್ ಸ್ಟಾರ್ಟ್ ನೋಡ್ರಿ. ಜಾಸ್ತಿ ಪೇಷಂಟ್ ಇರ್ತಾವೆ. ಅಲ್ಲೇ ಟೈಮ್ ಕಳೆದ್ಬಿಡ್ತೀನಿ. ಮನೆಗೆ ಬಂದು ಕೆಲಸ ಅದು ಇದು ಅಂತೇಳಿ. ಹಾಗಾಗಿ ಟೈಮೇ ಸಲ್ಲಂಗಿಲ್ಲ. ಬರೀ ಜಸ್ಟ್ ಬಂದ್ವಿ. ಅವರಿಗೂ ಸರ್ಪ್ರೈಸ್ ಆಗಿತ್ತು ನೋಡ್ರಿ. ಯಾಕಂದ್ರೆ ಅವ್ರಿಗೇನು ಹೇಳಿದೆ ಇಲ್ಲ, ನಾನು ಬರ್ತೀನಿ ಅಂತೇಳಿ. ಹಾಗೆ ಸಡನ್ನಾಗಿ ಬಂದ್ವಿ. ಬರೋದು ಮತ್ತು ವಾಪಸ್ ಹೋಗೋದು ನೋಡ್ರಿ. ಯಾಕಂದ್ರೆ ನಾಳೆ ಈವ್ನಿಂಗ್ ಡ್ಯೂಟಿ ಜಾಯ್ನ್ ಆಗ್ಬೇಕು. ನಾನು ಲೀವ್ ತೊಗೊಂಡು ಬಂದಿಲ್ಲ. ಮತ್ತು ವಾಪಸ್ಸಿನ ಆಫ್ಟರ್ನೂನ್ ಶಿಫ್ಟ್ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಅವಾಗೇನು ಎಲ್ಲಿ ಹೋಗೋದಾಗಂಗಿಲ್ಲ ಬರೋದಾಗಂಗಿಲ್ಲ. ಈಕಿದ್ ನೋಡ್ರಿ, ಈಕಿದು ಡ್ರಾಮಾ ಕ್ವೀನ್ ನೋಡ್ರಿ. ಈಕಿ ಅಂತ ಈಕಿ ಇದು ಕಳಿಸ್ಬೇಕಾಗಿ ಜೂನಿಯರ್ ಡ್ರಾಮಾ ಕ್ವೀನ್ ಮಸ್ತ್ ಆಗ್ತದೆ ನೋಡ್ರಿ. ಮೊನ್ನೆ ಡಾನ್ಸ್ ಇದು ಅಂತ ಫುಲ್ ಆ್ಯಕ್ಟಿಂಗ್ ಮಾಡಿ ಎಲ್ಲ ಪ್ರೈಸ್ ಎಲ್ಲ ತೊಗೊಂಡಿರತ್ತ. ಏನು ಪ್ರೈಸ್ ಕೊಟ್ಟಾರ ಅದ್ಯಾ? ಕ್ಲಿಪ್ ರೇಟ್ ಕೊಟ್ಟಾಗತ್ತೆ ನೋಡ್ರಿ. ಬರೀ ನಮ್ಮ ತಂಗಿ ಏನೋ ಮಾಡಕತ್ತ, ಅಡುಗೆ ಏನು ಮಾಡ್ಯಾವ. ನಾನಂತೂ ಊಟ ಮಾಡೋಂಗಿಲ್ಲ. ಬರಾಗೆ ಫಿಂಗರ್ ಚಿಪ್ಸ್ ಆಮೇಲೆ ಇದು ತೊಗೊಂಬಂದಿದ್ರು ನೋಡ್ರಿ. ಏನಪ್ಪ ಗೋಬಿ ಮಂಚೂರಿ ಅಲ್ಲೇ ತಿಂದು ಬಂದೀವಿ. ಏನು ಕೊಟ್ಟಾರ ಪ್ರೈಸ್ ನೋಡತ್ತಿ. ಪ್ರೈಸ್ ಕೊಟ್ಟಾರ ಸ್ಕೂಲ್ನಾಗ. ಆಶಾ ಏನು ಮಾಡತ್ತ ನೋಡ್ರಲ್ಲ. ಆಶಾ ಏನು ಮಾಡತ್ತಿ? ಹಿಟ್ಟು ಕಲ್ಸಾಕತ್ತ ನೋಡ್ರಿ. ಈಗ ಚಪಾತಿ ಮಾಡ್ಬೇಕತ್ತ ಅಡ್ಗೆಗೆ. ಆಕೆ ಅಂದ್ರೆ ಫುಲ್ ರುದ್ರಾಕ್ಷಿ ಒಳಗೆ ಬಿಜಿ ನೋಡ್ರಿ. ಆಕಿ ಬಾಗೇವಾಡಿಗೆ ಯಾವಾಗಾರ ಬರ್ತಿದ್ಲು. ಈಗಂತೂ ಹೊಟ್ಟೆ ಬಾಗೇವಾಡಿ ಬರ್ಲಾಗ ನೋಡ್ರಿ. ಫುಲ್ ಬಿಜಿ ಅವ್ರ ಊರಾಗೆ. ಅದಕ್ಕೆ ನಮ್ಮ ಮಮ್ಮಿಗೆ ಸ್ವಲ್ಪ ತ್ರಾಸ ಆಗ್ಬಿಟ್ಟದ್ರಿ. ಆಕಿ ಬರ್ಲಾರಕ್ಕೆ ಬಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು. ಸೊಸೆ ಅಂತ ಹೋಗ್ಬಿಟ್ಟ. ಹಾಗಾಗಿ ನಮ್ಮ ಅಮ್ಮಿಗೆ ಈ ಆಶಾನೇ ಸ್ವಲ್ಪ ಯೂಸ್ ಆಗ್ತಿದ್ಲು, ಬಂದು ಹೋಗಿದ್ಲು. ಈಗ ಆಕಿನೂ ಫುಲ್ ಬಿಜಿ ಆಗಿಬಿಟ್ಟಾಳ. ಈಗ ನಮ್ಮ ಮಮ್ಮಿಗಂತೂ ಫುಲ್ ಹೆವಿ ಆಗಿಬಿಟ್ಟದ ನೋಡ್ರಿ. ಎಲ್ಲ ಅಂಗಡಿ ಮನಿ ಏನು ಮಾಡೋದು. ಮತ್ತು ಅನಿವಾರ್ಯ ಆಗೈತೆ, ಆಕಿಗೂ ಅನಿವಾರ್ಯ ಆಗೈತಿ. ಮೊದಲೊಂದು ಸ್ವಲ್ಪ ಬಂದು ಹೆಲ್ಪ್ ಮಾಡೋಕಿದ್ಲು. ಈಗ ಇಲ್ಲೇ ಹುಡುಗರು ಮತ್ತು ಮನೆಯೊಳಗೆ ಕೆಲಸ ಇವರೇ 5 ಮಂದಿಗೆ ಆಳು ಇಟ್ಕೊಂಡು ರುದ್ರಾಕ್ಷಿ ಹಚ್ತಾರೆ. ಡೈಲಿ 5 ಜನ ಆಳು ಬರ್ತಾರೆ ನೋಡ್ರಿ ರುದ್ರಾಕ್ಷಿ ಪೂರ್ಸಾಕೋದು. ಯಾಕಂದ್ರೆ ಕಂಟಿನ್ಯೂಸ್ ಆರ್ಡರ್ ಅದ ಅವ್ರಿಗೆ. ಹಾಗಾಗಿ ಅವ್ರಿಗೆಲ್ಲ ಮೇಂಟೈನ್ ಮಾಡ್ಬೇಕು, ಮನೆಯೊಳಗೆ ನೋಡ್ಕೋಬೇಕಂದ್ರೆ ಆಕಿಗೂ ಇದು ಆಗತ್ತಂತ ಆಕಿನೂ ಬರಲ್ಲಾಗ. ನಮ್ಮ ಮಮ್ಮಿ ಒಬ್ಬಾಕಿನೇ ಆಗ್ಬಿಟ್ಟಾಳ ನೋಡ್ರಿ. ಹೊರಗಿನ ಸೈಡ್ ನೋಡ್ರಿ ಫುಲ್ ಎಷ್ಟು ಪ್ರಶಾಂತ ಐತಿ. ಆಲ್ಮೋಸ್ಟ್ ಹಳ್ಳಿ ಕಡೆ ಸೈಡ್ ನೋಡ್ರಿ ಸಿಟಿ ಒಳಗಿದ್ರೆ ಫುಲ್ ಗಾಡಿ ಸೌಂಡ, ಟ್ರಾಫಿಕ್, ಹಾರ್ನ್ ಸೌಂಡ ಇದು ಫುಲ್ ಇರ್ತೈತಿ. ಇಲ್ಲಿ ಫುಲ್ ಶಾಂತ ನೋಡ್ರಿ. ಎಷ್ಟು ಚಂದ ಐತೆ ವಾತಾವರಣ. ಇಲ್ಲಿ ಬಂದಾಗ ಜೋಕಾಲಿ ಆಡೋಕೆ ಭಾಳ ಇಷ್ಟ ನೋಡ್ರಿ. ನಾನು ಅಲ್ಲಿ ಊರಾಗಿದ್ದಾಗ ಫುಲ್ ಒಂಥರ ಫ್ಲ್ಯಾಶ್ ಬ್ಯಾಕ್ ಮೆಮೊರಿ ಬರ್ತೈತಿ. ಈ ಜೋಕಾಲಿ ಆಡೋದು ಇದು ಮಾಡೋದು. ಊರಾಗ ಹೋದ್ರೆ ಅಲ್ಲದೇ ಡ್ಯೂಟಿ, ಅದೇ ಮನೆ, ಅದೇ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದೊಂಥರ ಮೈಂಡ್ ಫ್ರೆಶ್ ಇರ್ತೈತಿ ನೋಡ್ರಿ. ಈಕೆ ನೋಡ್ರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾವ್ರಿ. ಈಕಿನೇ ಅದಾವ್ರಿ, ಅಷ್ಟು ಉಡಾಳಿದಾವ ನೋಡ್ರಿ. ನೋಡಿ ಎಷ್ಟು ಸಂಪೈತಿ. ಇದೊಂದು ರುದ್ರಾಕ್ಷಿ ಹಾರ ರೆಡಿ ಮಾಡಿಟ್ಟಾರ ನೋಡ್ರಿ. ಇಲ್ಲಿ ನಾ ಮಾಡಿಲ್ಲ, ಜಸ್ಟ್ ಎಳೆ ಕಟ್ಟಾರ. ಕಂಟಿನ್ಯೂ ಮಾಡ್ಬೇಕು ನೋಡ್ರಿ. ನಾ ನಾಳೆಗೆ ಜೋಡಿಸ್ತಾರೆ. ನಾ ಮುಂಜಾನೆದ್ದು ನೋಡ್ರಿ ಫುಲ್ ಎಷ್ಟು ದೊಡ್ಡದಾಗೈತಿ. ಫುಲ್ ಕತ್ಲ ಪಪ್ಪಾಯ ನೋಡ್ರಿ ಎಷ್ಟು ಚಂದಾಗ್ಯಾವ. ನಮ್ಮ ತಂಗಿದ್ರಿಗೆ ಚಪಾತಿ ಮಾಡಕತ್ತಲ್ಲ. ಊಟಕ್ಕೆ ಬಾ ನಾತ. ನಾ ಊಟ ಮಾಡಂಗಿಲ್ಲ ರಾತ್ರಿ, ಒಲ್ಲ ನಾತೀನಿ. ಹಾಕಿ ಕರಾಕತ್ತ ಅವ್ರ ಹೊರಗೆ ಹಸು ಒಂದಿಟ್ಟು ಏನರ ತಿಂದ್ಬಿಡ್ಬೇಕು. ಬಿಡಂಗೇ ಇಲ್ಲ ಅವ್ರು ಉಣ್ಬಾ ಅಂತೇಳಿ. ಇವ ನೋಡ್ರಿ ಬರೀ ಇಂಥವು ತಿನ್ನಕ್ಕೆ ಹೇಳ್ರಿ ಅವ್ನಿಗೆ. ಗೋಬಿ ಮಂಚೂರಿ, ಚಿಪ್ಸ್, ಬರೀ ಇವೇ
ಕಡೆಗೂ ಫಿನಿಶ್ ಮಾಡ್ದಿಲ್ಲ ತಿಂದು ಚಪಾತಿ ಮಾಡಿದ್ಲು ನೋಡ್ರಿ. ಪಲ್ಯ ಏನು ಮಾಡಿ? ಅಲ್ಲೇ ಬೀನ್ಸ್ ಬಟಾಟಿ ಬೀನ್ಸ್ ನೋಡಿ ಬಿಸಿ ಬಿಸಿ ಚಪಾತಿ ಮಾಡತ್ತ. ಬರ್ರಿ ಬಿಸಿ ಬಿಸಿ ಚಪಾತಿ ನೋಡತ್ತ. ಚಪಾತಿ ತಿನ್ನತ್ರ ಬರ್ರಿ ಬಿಸಿ ಬಿಸಿ. ಬೀನ್ಸ್ ಪಲ್ಯ ಮಾಡತ್ತ ನೋಡ್ರಿ. ಬೀನ್ಸ್ ಬಟಾಟಿ ಪಲ್ಯ ಮಾಡತ್ತ. ಬೀನ್ಸ್ ಮಾಡ ಲೈಟಾಗ ಒಂದು ಚಪಾತಿ ತಿಂದೆ ನೋಡ್ರಿ. ಬೇಡ ಅಂದ್ರೆ ತಂಗಿ ಊಟ ಮಾಡಂದ್ಲು. ಹಂಗಾಗಿ ಚಾ ಕುಡಿಯಾಗ್ತದ. ರಾತ್ರಿ ಒಟ್ಟು ಹಿಂಗೆ ಮಾಡಿ ಟಾನಿಕ್ ಕುಡಿದೆ ನೋಡ್ರಿ. ಏನರ ಒಂದು ನೆಪ ಇಟ್ಕೊಳ್ಳೋದು ಕುಡಿದು. ನಾ ಬಿಟ್ಟಿನವ ಅಂದ್ರೂ ಈಗ ಕಡಿಮೆ ಮಾಡೀನಿ. ರಾತ್ರಿ ದಿನ ಒಣಗಿಲ್ಲ. ಉಪವಾಸ ಇದ್ರು ಸದ್ಯಕ್ಕೆ ರಾತ್ರಿ ಊಟ ಮಾಡ್ಲಿಕ್ಕಂದ್ರೆ ಚಹಾ ಕುಡಿಯಂಗಿಲ್ಲ ಜಾಸ್ತಿ. ಚಹಾ ಕುಡಿಂಬರ್ರಿ ಈಗ ಬಿಸಿ ಬಿಸಿ ಚಹಾ. ಈಗ ಬ್ಯಾಸ್ಗಿಗೆ ಅಷ್ಟೊಂದು ಚಹಾ ಇಷ್ಟ ಆಗಂಗಿಲ್ಲ ನೋಡಿ. ಉಳ್ಕೋ ಟೈಮ್ನಾಗ ಜಾಸ್ತಿ ಕುಡಿತೀವಿ ಕರೆ. ಈಗ ಬ್ಯಾಸ್ಗಿಯಾಗ ಅಷ್ಟೇನು ಹೋಗಂಗಿಲ್ಲ. ಅದು ಉಳ್ಕೋ ಟೈಮ್ನಾಗ ಥಂಡಿಗೆ ಕುಡಿಬೇಕು ಅನ್ನಿಸ್ತೈತಿ. ಬಟ್ ಈಗೇನು ನಡೀತೈತೆ ನೋಡ್ರಿ ಕುಡಿಲಿಕ್ಕಂದ್ರು. ಬಟ್ ಎಷ್ಟೇ ಡಯಟ್ ಮಾಡೋದಾದ್ರೂ ಚಹಾ ಕುಡಿದು ಬಿಡೋದು ಆಗೋದೇ ಇಲ್ಲ ನೋಡ್ರಿ. ಬಟ್ ಚಹಾ ಕುಡಿ ಮತ್ತು ಬಿಸಿ ಬಿಸಿ ಚಹಾ. ರಾತ್ರಿ ಟೈಮ್ ನೋಡ್ರಿ 10:30 ಆಗೈತಿ. ಈಗ ಚಹಾ ಕುಡಿದು ಮಲ್ಕೊಳ್ಳೋದು. ಕೆಲವೊಬ್ರು ಚಹಾ ಕುಡಿದು ನಿದ್ದೆ ಬರತ್ತೆ ಹೇಳ್ತಾರೆ. ನಮ್ದು ಹಿಂಗೇನಿಲ್ಲ ನೋಡ್ರಿ. ಚಹಾ ಕುಡಿದು ಮತ್ತು ನಿದ್ದೆ ಮಾಡ್ತೀವಿ ನಾವು. ಬರೀ ಚಹಾ ಕುಡಿ. ಇವರೆಲ್ಲ ಹುಡುಗರು ಹೆಸರು ಕೂಡಿ ಓಡಾಡೋದು ನೋಡ್ರಿ. ಆ ಕಡೆ ಈ ಕಡೆ ಇದು ನೋಡ್ಕೋತ ಓಡಾಡಕತ್ತ ನೋಡ್ರಿ. ನೋಡ್ರಿ ಹೆಂಗೆ ಕೂತಾನ ಟಿ ನೋಡ್ಕೋತ. ಈಗ ಒಂದು ಫೋನ್ ಇದ್ರೆ ಸಾಕು ನೋಡ್ರಿ ಅವ್ರಿಗೆ. ನೋಡ್ರಿ ಇವ್ರು ಹೆಂಗೆ ಓಡಾಡಕತ್ತಾರ. ಬಾಯ್ ಆಯ್ತು. ನಾ ಇಲ್ಲಿ ಹೋಗ್ಲೇನ ಚಹಾ ಕುಡ್ಕೋತ. ಸ್ವಲ್ಪ ಹೊರಗೆ ಕೋಲ್ಡ್ ಐತಿ ಕ್ಲೈಮೇಟ್. ಹೊರಗೆ ಕೂತ್ ಚಹಾ ಕುಡುಕು ಐತೆ ನೋಡ್ರಿ. ಒಳಗೆ ಅಂದ್ರೆ ಫುಲ್ ಶೆಕಿ ಹಾಕೋದು. ಎಷ್ಟಾಗಿ ಫ್ಯಾನ್ ಇಲ್ಲಿ ಕರೆ ಹೊರಗಿಂದ ಇದನ್ನೇ ಬರೀ ವಾತಾವರಣ ಬರೀ ಒಳಗಿಂದೇ ಬರೀ ನೋಡಿ. ಇವತ್ತು ಸ್ವಲ್ಪ ಮ್ಯಾಗ ಮಲ್ಕೋಬೇಕಂತ ಅನ್ನಕತ್ತೀವಿ ಎಲ್ಲರೂ ಕೂಡಿ. ಏನಕ್ಕಾಗ ಗೊತ್ತಿಲ್ಲ. ಮ್ಯಾಗ ಹೋಗಿ ಮಲ್ಕೊಳ್ಳೋ ಭಾಳ ವರ್ಷ ಆಯ್ತು ನೋಡ್ರಿ. ಮಲ್ಕೊಂಡೇ ಇಲ್ಲ. ಚೈಲ್ಡ್ಹುಡ್ ಅನ್ಬೋದು. ಮೇ ಬಿ ಒಂದು 7-8 ವರ್ಷ ಆಗಿರ್ಬೋದು ನೋಡ್ರಿ. ಅವಾಗೆಲ್ಲ ಭಾಳ ಮಲ್ಕೋತಿದ್ವಿ ಮಳೆ ಮ್ಯಾಗ ಹೋಗಿ. ಈಗೆಲ್ಲ ತುಡುಗುರು ಹವಳಿ ಹಿಂಗೆಲ್ಲ ಬಂತಲ್ಲ ಅವಾಗಿಂದ ಬಿಟ್ಟು ಮ್ಯಾಗ ಮಲ್ಕೊಳ್ಳೋದು. ಮ್ಯಾಗೆಲ್ಲ ಮಲ್ಕೊಳ್ಳೋಣ ಕೆಳಗೆಲ್ಲ ತುಡುಗ ಆಗತ್ತು. ಹಂಗಾಗಿ ಮತ್ತು ಮ್ಯಾಗ ಮನಿನೂ ಕಟ್ಟಿದ್ದೇವಲ್ಲ ಅಲ್ಲಿ ಇಲ್ಲಿ ಬಗೆಯೊಡೆಗೋದು. ಹಂಗಾಗಿ ಮಲ್ಕೊಂಡೇ ಇಲ್ಲ. ಇವತ್ತು ಅನ್ಕೊಳಕತ್ತೀವಿ ಮ್ಯಾಗ ಹೋಗಿ ಮಲ್ಕೊಳ್ಳೋ. ಮತ್ತು ಏನಕ್ಕೋದು ಗೊತ್ತಿಲ್ಲ. ಮಲ್ಕೊಳಕತ್ತೀವಿ ಅಂದ್ರೆ ಅವಾಗ ಒಂದು ಸ್ವಲ್ಪ ಒರೆಸ್ಕೊತೀವಿ. ಪಟ್ ಚಹಾ ಕುಡಿತೀನಿ. ಈ ಮ್ಯಾಗ ಮಲ್ಕೊಳಕ್ಕೆ ಹೋಗ್ಬೇಕತ್ತೆ ಹೊಂಟಿವಿ ನೋಡ್ರಿ. ಎಲ್ಲರೂ ಹಾಸಿಗೆ ತೊಗೊಂಡು ಎಲೆ ತಂದಾರ ಶ್ರೀಕಾಂತ್ ಅವರು. ಎಲೆ ತಿಂದ್ಕಿಸಿದ ಮ್ಯಾಗ ಹೋಗೊಂಬರ್ರಿ. ಇವ್ರ ದಿನ ಈಗ ಇಟ್ಟತನ ಆಟ ಆಡಿ ಈಗ ಊಟ ಮಾಡತ್ತಾರ ನೋಡ್ರಿ. ಇಟ್ಟತನ ಆಟ ಆಡೋದಾಯ್ತು ಒಂದಮ್ಮ. ಈಗ ನಾಳೆ ಸ್ಕೂಲ್ ರಜೆ ಐತಲ್ಲ ಸಂಡೇ. ಹಾಗಾಗಿ ಅವ್ರು ನಮ್ಮ ತಂಗಿನೂ ಅಷ್ಟು ಇದು ಮಾಡಿಲ್ಲ ನೋಡ್ರಿ. ನಾವು ಬಂದಿವತ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ಕರೆಕ್ಟ್ ಟೈಮಿಗೆ ಮಲಗಿಸ್ಬಿಡ್ತಾಳ್ರಿ. ಮಸಾಲ ಪಾನ್ ತೊಗೊಂಬಂದಾರ. ನಮ್ಮ ಫೇವ್ರೇಟ್ ನೋಡ್ರಿ. ಇದು ಗುಲ್ಕಂದ್ ಹಾಕಿದ್ರೆ ಭಾಳ ಇಷ್ಟ ಆಗುತ್ತೆ. ನಾರ್ಮಲ್ ಅರ್ಕ್ ಚಮನ ಇವೆಲ್ಲ ಹೋಗಂಗೇ ಇಲ್ಲ. ನಂಗೆ ಗುಲ್ಕಂದ್ ಪಾನ್ ಭಾಳ ಇಷ್ಟ. ಅಂದರೆ ಯಾವಾಗಲೂ ನಮ್ಮ ಅಪ್ಪ ತೊಗೊಂಬರ್ತಿದ್ದ ನಮ್ಮ ಮನೆ. ಮ್ಯಾಗ ಹೊಂಟಿವಿ ನೋಡ್ರಿ ಮಲ್ಕೊಳಕ್ಕೆ. ಹಿಂಗೆ ಮಾಡಿ ಏನು ಗೊತ್ತಿಲ್ಲ. ಹುಳ ಕಡಿತೇವೆ ಏನು ಮಾಡ್ತಾವೆ. ಮಲ್ಕೊಳಕ್ಕಂತೂ ಬಂದೀವಿ ನೋಡ್ರಿ. ಎಷ್ಟೋ ವರ್ಷಗಳಾದಮೇಲೆ ಮ್ಯಾಗ ಮಲ್ಕೊಳಕ್ಕೆ ಬಂದೀವಿ. ಫುಲ್ ಕತ್ಲೈತಿ. ಸರಿ ಸರಿ ಅಪ್ಪು. ಇಲ್ಲಿ ಯಾರು ಮಲ್ಕೊಂಡ್ರಿ ನೋಡ್ರಿ. ಧನುಷ್ನು ಮಲ್ಕೊಂಡನ್ರಿ ನೋಡ್ರಿ. ತಿರುಗಿ ಎಲ್ಲಾರು ಮಲ್ಕೊಂಡಾರ. ಇದು ಚಂದ್ರ ಎಷ್ಟು ಚಂದ ಕಾಣತಾನ ಫ್ಯಾನಲ್ಲಿ. ಎಲ್ಲರೂ ಬಂದು ಮಲ್ಕೊಂಡು ನೋಡ್ರಿ. ಚಿನ್ನು ನೋಡ್ರಿ ಹೆಂಗೆ ಮುಖ ಮುಚ್ಕೊಳತನ. ಒಂಥರ ಫುಲ್ ಕೋಲ್ಡ್ ಐತೆ ನೋಡ್ರಿ. ಮನೆಯೊಳಗೆ ಫುಲ್ ಇದು ಅನಿಸ್ತೈತಿ ನೋಡ್ರಿ. ಚಿನ್ನು ಫುಲ್ ಥಂಡಿ ಹತ್ತದ. ನಮಗಾರ ಫುಲ್ ಮಜಾ ಬರತ್ತದ ನೋಡ್ರಿ. ಮೂನ್ ಎಷ್ಟು ಚಂದ ಕಾಣತೈತಿ ಮ್ಯಾಗ. ಈ ಥರ ಫೀಲಿಂಗೇ ಒಂಥರ ಚಂದ ಅನ್ಸುತ್ತೆ ನೋಡ್ರಿ. ಫುಲ್ ಲೈಟಾಗಿ ಇದು ಬೀಳತ್ತದ. ಗಾಳಿ ಬೀಸಾಕತ್ತೈತಿ. ಭಾಳ ವರ್ಷದಿಂದ ಮಲ್ಕೊಳಕತ್ತಿ ನೋಡ್ರಿ. ಇಷ್ಟು ಮಸ್ತ್ ಐತೆ. ಎಲ್ಲರೂ ಮಲ್ಕೊಂಡೀವಿ ನೋಡ್ರಿ. ಇಲ್ಲಿ ನೋಡ್ರಿ ಇಷ್ಟು ಮಲ್ಕೊಂಡಿವಿ. ಚಿನ್ನು ನೋಡ್ರಿ ಫಸ್ಟ್ ಟೈಮ್ ಮಲ್ಕೊಳತ್ತಾನ. ಫಸ್ಟ್ ಎಕ್ಸ್ಪೀರಿಯನ್ಸ್ ರೀ ಒಂದು. ಅದಲ್ಲಪ್ಪ ಹೆಂಗೈತೆ ಎಕ್ಸ್ಪೀರಿಯನ್ಸ್? ಮಸ್ತ್ ಫುಲ್ ಕೋಲ್ಡ್. ಬಾಯ್ ಗುಡ್ ನೈಟ್. ಊಟ ಆಯ್ತು ನಿಮ್ಮದು? ಊಟ ಆಯ್ತಾ ಕಮೆಂಟ್ ಮಾಡಿ ಹೇಳ್ರಿ. ಚಿನ್ನು ಕೇಳಕತ್ತ ನೋಡ್ರಿ ಊಟ ಆಯ್ತತ್ತೆ. ಇವತ್ತಿನ ಲಾಗ್ ಯಾರಿಗೆಲ್ಲ ಇಷ್ಟ ಆಗೈತಿ? ಯಾರಿಗೆಲ್ಲ ಇಷ್ಟ ಆಗತ್ತಾ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.